ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ನಿನ್ನೆ ಗುರುವಾರದ ಬ್ಲಾಗ್ ಆಗಿರುತ್ತೆ. ಗುರುವಾರ ಆಗಿರೋದ್ರಿಂದ ಸ್ವಲ್ಪ ದೇವ್ರ ಮನೆ ಕೆಲಸ ಎಲ್ಲ ಜಾಸ್ತಿನೇ ಇರುತ್ತೆ. ಹಂಗಾಗಿ ಹಿಂದಿನ ದಿನ ರಾತ್ರಿನೇ ಏನಾದ್ರೂ ಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ರಾತ್ರಿನೇ ಬೆಟ್ಟದ ನೆಲ್ಲಿಕಾಯ್ದು ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನ ಬೆಳಿಗ್ಗೆ ಎದ್ದು ರೈಸ್ ಇಟ್ಬಿಟ್ಟು ರೆಡಿ ಮಾಡ್ಕೊಟ್ಟೆ ಲಂಚ್ ಬಾಕ್ಸ್ಗೆಲ್ಲ. ಅದಾದ್ಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಕೂಡ ಮಾಡ್ಕೊಂಡೆ. ನಾನ್ ಇವತ್ತು ಹಿತ್ತಾಳೆ ತಾಮ್ರದ್ದು ದೇವ್ರ ಸಾಮಾನುಗಳನ್ನ ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಕೆಮಿಕಲ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡದೆ ಅಥವಾ ಸಬಿನ ಪೀತಾಂಬರಿ ಇದು ಯಾವ್ದನ್ನು ಹಾಕ್ತೆ ಉಜ್ಜದೆ ತಿಕ್ತೆ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಅರ್ಧ ಭಾಗದಷ್ಟು ನಿಂಬೆಹಣ್ಣು ತಗೊಂಡು 1 ಸ್ಪೂನ್ ವಿನೆಗರ್, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಲಿಕ್ವಿಡ್ ರೆಡಿನೇ ಆಗೋಗುತ್ತೆ. ಎಷ್ಟು ಚೆನ್ನಾಗಿ ಇದು ಕೊಳೆ ಹೋಗುತ್ತೆ ಅಂತ ಹೇಳಿದ್ರೆ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಉಜ್ತಿಲ್ಲ ಏನು ಮಾಡ್ತಿಲ್ಲ, ಜಸ್ಟ್ ಸ್ಪೂನ್ ಅಲ್ಲಿ ತೆಗ್ದು ಹಾಕ್ತಿದ್ದೀನಿ ಅಷ್ಟೇ. ಅದ್ರದ್ದು ನೀರ್ ಬಿದ್ದಿರೋ ಕಡೆ ಎಲ್ಲ ಕೊಳೆ ಹೋಗಿದೆ, ನೀರ್ ಬಿಲ್ದಿರೋ ಕಡೆ ಅದು ಹಾಗೆ ಇದೆ ಮಾರ್ಕು. ನೀವು ನೋಡ್ತಿರ್ಬೋದು ಇವಾಗ ಫುಲ್ ನೀಟಾಗಿ ನಾನು ಸ್ಪೂನ್ ಅಲ್ಲಿ ಎತ್ತಿ ಹಾಕೊಂಡಿದ್ದೀನಿ ಆ ಲಿಕ್ವಿಡ್ ನ. ಇವಾಗ ನೀಟಾಗಿ ಕ್ಲೀನ್ ಆಗಿರುತ್ತೆ. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಿತ್ತಾಳೆ ತಾಮ್ರ ಯಾವುದೇ ಆದ್ರೂ ಈ ಒಂದು ಲಿಕ್ವಿಡ್ ಇಂದ ನಾವು ಆರಾಮಾಗಿ ನಾವು ಉಜ್ಜದೆ ತಿಕ್ತೆ ಕ್ಲೀನ್ ಮಾಡ್ಕೊಳ್ಬಹುದು. ಈ ರೀತಿ ಈ ಒಂದು ಲಿಕ್ವಿಡ್ ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕು, ಉಜ್ಜೋದೇನು ಬೇಡ. ಎಲ್ಲಾರ್ಗೂ ಅಷ್ಟೇನೆ ದೇವ್ರ ಮನೆ ಪಾತ್ರೆಗಳನ್ನ ತೊಳೆಯೋದು ಅಂದ್ರೆ ತುಂಬಾ ದೊಡ್ಡ ಕೆಲಸ ಅಂತ ಅನ್ಕೊಳ್ತೀವಿ. ಆದ್ರೆ ಈ ಒಂದು ಲಿಕ್ವಿಡ್ ಇಂದ ನಮ್ಗೆ ಈ ಕೆಲಸ ತುಂಬಾನೇ ಈಸಿಯಾಗಿ ಆಗುತ್ತೆ. ಮತ್ತೆ ಈ ಗ್ಲಾಸ್ ನಾನು ಯೂಸ್ ಮಾಡದೆ ಎತ್ತಿಕ್ಬಿಟ್ಟಿದ್ದೆ, ಹಂಗಾಗಿ ಅದು ತುಂಬಾನೇ ಕರೆ ಕಟ್ಟಿತ್ತು. ಅದಕ್ಕೂ ಈ ಲಿಕ್ವಿಡ್ ನ ಹಾಕಿ ನಿಂಬೆಹಣ್ಣು ಸಿಪ್ಪೆಯಿಂದ ನಾನು ಈ ರೀತಿ ಲೈಟ್ ಆಗಿ ಉತ್ತಿದ್ದೀನಿ ಅಷ್ಟೇ, ತುಂಬಾ ಪ್ರೆಸ್ ಮಾಡಿ ಕೂಡ ಉತ್ತಿಲ್ಲ. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿರೋ ನೀರ್ನಲ್ಲಿ ವಾಶ್ ಮಾಡಿ ಒಂದು ಡ್ರೈ ಬಟ್ಟೆನಲ್ಲಿ ನಾನು ಇವಾಗ ಒರೆಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ವಾಶ್ ಆಗಿದೆ ಮತ್ತೆ ಶೈನಿಂಗ್ ಕೂಡ ಬಂದಿದೆ ಅಂತ ನೀವೇ ನೋಡ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.